ಮಾರ್ಗದರ್ಶಿತ ಧ್ಯಾನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಧ್ಯಾಯ ಧ್ಯಾನ ಯೋಗ. ಉದ್ಧರೇತ್ ಆತ್ಮನಾತ್ಮಾನಾಂ. ಆತ್ಮದಿಂದ ಆತ್ಮವು ಉದ್ಧಾರವಾಗಲಿ ಮತ್ತು ಪರಿವರ್ತನೆ ಹೊಂದಲಿ. ಯಾವುದೇ ರೀತಿಯ ಅಡಚಣೆಗಳಿಂದ ಅಥವಾ ಕ್ಷೋಭೆಗಳಿಂದ ಮುಕ್ತವಾಗಿರುವ ಪರಿಶುದ್ಧವಾದ ಮತ್ತು ಪ್ರಶಾಂತವಾದ ಸ್ಥಳವನ್ನು ಆರಿಸಿಕೊಳ್ಳಿ. ಆದಷ್ಟು ನಿಮ್ಮ ಪೂಜಾಗೃಹವನ್ನು ಆಯ್ಕೆ ಮಾಡಿ. ನಿಮಗೆ ಹಿತಕರವಾದ ಮತ್ತು ಸಮುಚಿತವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ತಲೆ, ಭುಜಗಳು ಮತ್ತು ಸೊಂಟ ನೇರ ರೇಖೆಯಲ್ಲಿರಲಿ. ನಿಮ್ಮ ಬೆನ್ನ ಹುರಿಯು ಸಡಿಲ ಮತ್ತು ಆರಾಮವಾಗಿರುವಂತೆ ನೋಡಿಕೊಳ್ಳಿ. ಏಕೆಂದರೆ ಎಲ್ಲ ಕ್ರಿಯೆಯು ಅದರ ಮೂಲಕವೇ ಆಗುತ್ತದೆ. ಆಳವಾಗಿ ಉಸಿರನ್ನು ಒಳಗೆಳೆದುಕೊಳ್ಳಿ ಮತ್ತು ಅದನ್ನು ಹೊರಗೆ ಬಿಡಿ. ನೀವು ಪವಿತ್ರವಾದ ಗಂಗಾ ನದಿಯ ಬಳಿ ನಿಂತಿರುವಂತೆ ಕಲ್ಪಿಸಿಕೊಳ್ಳಿ. ನದಿಯಲ್ಲಿ ಮುಳುಗಿ ನಿಮ್ಮನ್ನು ನೀವು ಒಳಗೂ ಮತ್ತು ಹೊರಗೂ ಶುಚಿಗೊಳಿಸಿಕೊಳ್ಳಿ. ನಿಮ್ಮ ಮುಂದೆ ಪ್ರಖರ ಬೆಳಕನ್ನು ಹೊರಸೂಸುವ ಒಂದು ಜ್ಯೋತಿ ಇರುವಂತೆ ಕಲ್ಪಿಸಿಕೊಳ್ಳಿ. ನಿಮ್ಮ ಗಮನವನ್ನು ಅದರ ಮೇಲೆ ಕೇಂದ್ರೀಕರಿಸಿ ಬೆಳಕಿಗಾಗಿ ಪ್ರಾರ್ಥಿಸಿ. ಈ ಜಗತ್ತನ್ನು ಸೃಷ್ಟಿಸಿದ ಆ ಪರಮಾತ್ಮನ ಭವ್ಯತೆಯನ್ನು ಕುರಿತು ನಾನು ಧ್ಯಾನಿಸುತ್ತೇನೆ. ಆತನು ನನ್ನ ಮನಸ್ಸಿನ ಮೇಲೆ ಬೆಳಕು ಚೆಲ್ಲಲಿ. ಸ್ವಯಂ ವಿಶ್ರಾಂತಿಯ ಅಭ್ಯಾಸದಿಂದ ನಾವು ಶುರು ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಗಮನವನ್ನು ಸಾವಕಾಶವಾಗಿ ಒಳಮುಖವಾಗಿಸಿಕೊಳ್ಳಿ. ನಿಮ್ಮ ಶರೀರದ ಒಳಗೆ ಗಾಢವಾಗಿ ಜೀವಂತವಾಗಿರುವ ಶಕ್ತಿ ಕ್ಷೇತ್ರವನ್ನು ಹೊಂದಿರುವಿರಿ. ತಲೆಯಿಂದ ಕಾಲ ಬೆರಳಿನವರೆಗೂ ಮತ್ತು ಕಾಲ ಬೆರಳಿನಿಂದ ತಲೆಯವರೆಗೂ ನಿಮ್ಮ ಶರೀರದ ಎಲ್ಲ ಭಾಗಗಳ ಮೇಲೂ ದೃಷ್ಟಿ ಹರಿಸಿ. ಶರೀರದ ಪ್ರತಿಯೊಂದು ಭಾಗಕ್ಕೂ ತೆರಳಿ ನಿಮ್ಮ ಗಮನವನ್ನು ಅದರ ಮೇಲಿಟ್ಟು ಆ ಭಾಗಗಳಲ್ಲಿರುವ ಶಕ್ತಿಯ ಮಾರ್ಮಿಕ ಅನುಭವದ ಅರಿವನ್ನು ಹೊಂದಿರಿ. ನಿಮ್ಮ ಮುಂದೆ ಇದೆ ಎಂದು ನೀವು ಭಾವಿಸಿರುವ ಜ್ಯೋತಿಯು ನಿಮ್ಮ ಅರಿವಿನೊಂದಿಗೆ ಬೆರೆತು ಶರೀರದ ಪ್ರತಿ ಭಾಗದ ಮೇಲೂ ಪ್ರಕಾಶಿಸಲು ಅನುವು ಮಾಡಿಕೊಡಿ. ನಿಮ್ಮ ತಲೆಯ ಮೇಲ್ಭಾಗದಿಂದ ಪ್ರಾರಂಭಿಸಿ. ನಿಮ್ಮ ಹಣೆ, ಹುಬ್ಬುಗಳು, ಹುಬ್ಬುಗಳ ಮಧ್ಯಭಾಗ, ಕಣ್ಣುಗಳು, ಮೂಗು, ಮೂಗಿನ ಹೊಳ್ಳೆಗಳು, ಕೆನ್ನೆಗಳು, ಕಿವಿಗಳು, ಬಾಯೊಳಗಿನ ಮಾಂಸಖಂಡಗಳು, ದವಡೆ, ಗಲ್ಲ. ಮುಖದಲ್ಲಿರುವ ಎಲ್ಲ ಭಾಗಗಳು ಸುಸ್ಥಿತಿಯಲ್ಲಿವೆ. ನಂತರ ಗಂಟಲು, ಕೊರಳು, ಬಲಗೈ, ಭುಜ, ಮೊಣಕೈ, ಮಣಿಕಟ್ಟು, ಅಂಗೈ, ಬೆರಳುಗಳು, ಬೆರಳ ತುದಿಗಳು, ಬೆರಳುಗಳು, ಅಂಗೈ, ಮಣಿಕಟ್ಟು, ಮೊಣಕೈ, ಭುಜ, ಕೊರಳು. ಎಡಗೈ, ಭುಜ, ಮೊಣಕೈ, ಮಣಿಕಟ್ಟು, ಅಂಗೈ, ಬೆರಳುಗಳು, ಬೆರಳ ತುದಿಗಳು, ಬೆರಳುಗಳು, ಅಂಗೈ, ಮಣಿಕಟ್ಟು, ಮೊಣಕೈ, ಭುಜ, ಕೊರಳು. ಎರಡು ಕೈಗಳು ಸುಸ್ಥಿತಿಯಲ್ಲಿವೆ. ನಂತರ ನಿಮ್ಮ ಎದೆಯ ಒಳಭಾಗದ ಪರಿಶೀಲನೆ ಮಾಡಿ. ಬಲ ಶ್ವಾಸಕೋಶ, ಎಡ ಶ್ವಾಸಕೋಶ ಮತ್ತು ಹೃದಯ ಎಲ್ಲವೂ ಸುಸ್ಥಿತಿಯಲ್ಲಿವೆ. ಆಮೇಲೆ ವಪಯತ್ತ ತೆರಳಿ ಮತ್ತೆ ಅಲ್ಲಿಂದ ಹೊಟ್ಟೆಯ ಒಳಭಾಗವನ್ನು ಪ್ರವೇಶಿಸಿ. ಉದರ, ಸಣ್ಣ ಕರುಳು, ದೊಡ್ಡ ಕರುಳು, ದೊಡ್ಡ ಕರುಳಿನ ಭಾಗ, ಕರುಳಿನ ಬಾಲ, ಪ್ಲೀಹ ಅಥವಾ ಗುಲ್ಮ, ಮೂತ್ರಪಿಂಡಗಳು, ಮೇದೋಜ್ಜೀರಕ ಗ್ರಂಥಿ, ಪಿತ್ತಜನಕಾಂಗ ಅಥವಾ ಯಕೃತ್ತು
ಉದರ ಪ್ರದೇಶದ ಎಲ್ಲ ಭಾಗಗಳು ಸುಸ್ಥಿತಿಯಲ್ಲಿವೆ. ನಂತರ ಕಿಬ್ಬೊಟ್ಟೆ ಮತ್ತು ಕಾಲುಗಳು, ಬಲಗಾಲು, ಪೃಷ್ಠ, ಮೊಣಕಾಲು, ಪಾದದ ಕೀಲು, ಹಿಮ್ಮಡಿ, ಅಂಗಾಲು, ಪಾದ, ಕಾಲಿನ ಬೆರಳುಗಳು, ಕಾಲಿನ ಬೆರಳುಗಳ ತುದಿಗಳು. ಕಾಲಿನ ಬೆರಳುಗಳು, ಪಾದ, ಅಂಗಾಲು, ಹಿಮ್ಮಡಿ, ಪಾದದ ಕೀಲು, ಮೊಣಕಾಲು, ಪೃಷ್ಠ. ಕಿಬ್ಬೊಟ್ಟೆ, ಎಡಗಾಲು, ಪೃಷ್ಠ, ಮೊಣಕಾಲು, ಪಾದದ ಕೀಲು, ಹಿಮ್ಮಡಿ, ಅಂಗಾಲು, ಪಾದ, ಕಾಲಿನ ಬೆರಳುಗಳು, ಕಾಲಿನ ಬೆರಳುಗಳ ತುದಿಗಳು, ಕಾಲಿನ ಬೆರಳುಗಳು, ಪಾದ, ಅಂಗಾಲು, ಹಿಮ್ಮಡಿ, ಪಾದದ ಕೀಲು, ಮೊಣಕಾಲು, ಪೃಷ್ಠ, ಕಿಬ್ಬೊಟ್ಟೆ. 2 ಕಾಲುಗಳು ಸುಸ್ಥಿತಿಯಲ್ಲಿವೆ. ನಂತರ ಬೆನ್ನು ಹುರಿಯ ಕೆಳಭಾಗಕ್ಕೆ ಹೋಗಿ ಅಲ್ಲಿಂದ ಮೇಲೇರಿ ಬನ್ನಿ. ಬೆನ್ನು ಹುರಿ ಮೆದುಳಿನ ತಳ, ಮೆದುಳಿನ ಕೆಳಸ್ತರದ ಭಾಗ, ಕಶೇರು ರಜ್ಜುವಿನ ಮೂಲ, ಮೆದುಳಿನ ಮೇಲಿನ ಸ್ತರದ ಭಾಗ, ಪಿಟ್ಯೂಟರಿ ಅಂದರೆ ಕಫಸ್ರಾವಕ ಗ್ರಂಥಿ, ಪಿನಿಯಲ್ ಅಥವಾ ಪೈನಿಯಲ್ ಗ್ರಂಥಿ, ಶರೀರದ ಎಡಭಾಗವನ್ನು ನಿಯಂತ್ರಿಸುವ ಮೆದುಳಿನ ಬಲಭಾಗ, ಶರೀರದ ಬಲಭಾಗವನ್ನು ನಿಯಂತ್ರಿಸುವ ಮೆದುಳಿನ ಎಡಭಾಗ. ಬೆನ್ನು ಹುರಿ ಮತ್ತು ಮೆದುಳು ಸುಸ್ಥಿತಿಯಲ್ಲಿವೆ. ಸರಿಯಾಗಿ ಹೇಳಬೇಕೆಂದರೆ ಶರೀರ ಮತ್ತು ಮೆದುಳನ್ನು ನಿಯಂತ್ರಿಸುವುದು ಪ್ರಾಣವೇ ಆಗಿದೆ. ಆಳವಾಗಿ ಉಸಿರನ್ನೆಳೆದುಕೊಳ್ಳಿ ಮತ್ತು ನಿಮ್ಮ ಒಳಗಿನ ಪ್ರದೇಶದ ಅನುಭವವನ್ನು ಪಡೆಯಿರಿ. ಪ್ರಾಣವೇ ನಿಯಂತ್ರಣ ಮಾಡುವ ಮತ್ತು ವ್ಯವಸ್ಥಿತವಾಗಿರಿಸುವ ಮೂಲತತ್ವ. ಪ್ರಾಣವು ಶರೀರವನ್ನು ಮನಸ್ಸಿನೊಂದಿಗೆ ಜೋಡಿಸುತ್ತದೆ. ಈಗ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ. ನಿಮ್ಮ ಉಸಿರು ಸರಾಗವಾಗಿದೆ. ನಿಮ್ಮ ಶರೀರವು ಅಚಲವಾಗಿದೆ. ಮನಸ್ಸಿನ ಪ್ರಶಾಂತತೆಯ ಬಗ್ಗೆ, ಉಸಿರಿನ ಸರಾಗತೆಯ ಬಗ್ಗೆ ಮತ್ತು ಶರೀರದ ಅಚಲತೆಯ ಬಗ್ಗೆ ಅರಿವನ್ನು ಹೊಂದಿ. ಮನಸ್ಸಿನ ಪ್ರಶಾಂತತೆಯ ಬಗ್ಗೆ, ಉಸಿರಿನ ಸರಾಗತೆಯ ಬಗ್ಗೆ ಮತ್ತು ಶರೀರದ ಅಚಲತೆಯ ಬಗ್ಗೆ ಅರಿವುಂಟಾಗುತ್ತಿದ್ದಂತೆ ಸಾವಕಾಶವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನೀವೀಗ ಆರಾಮವಾಗಿರುವಿರಿ. ಸಂಪೂರ್ಣವಾಗಿ ವಿರಮಿಸಿರುವಿರಿ. ಮುಂದಿನ ಹಂತವೇ ಏಕಾಗ್ರತೆಯ ಅಭ್ಯಾಸ. ನೀವು ಈಗ ಸಂಪೂರ್ಣವಾಗಿ ವಿಶ್ರಮಿಸಿರುವುದರಿಂದ ಚಿತ್ತೈಕಾಗ್ರತೆಯನ್ನು ಅಭ್ಯಾಸ ಮಾಡಬಹುದಾಗಿದೆ. ಜ್ಯೋತಿಯನ್ನು, ನಿಮ್ಮ ಮುಂದಿರುವ ಪ್ರಖರ ಜ್ವಾಲೆಯನ್ನು ದಿಟ್ಟಿಸಿ ನೋಡಿ. ನಿಮ್ಮ ಮನಸ್ಸನ್ನು ಒಳಮುಖವಾಗಿಸಿಕೊಳ್ಳಿ. ಅದನ್ನು ಏಕ ಬಿಂದುವಿನ ಮೇಲೆ ಹಿಡಿದಿಡಿ ಮತ್ತು ಜ್ಯೋತಿಯ ಮೇಲೆ ನಿಮ್ಮ ಚಿತ್ತವನ್ನು ಕೇಂದ್ರೀಕರಿಸಿ. ಆದರೆ ಚಂಚಲವಾದ ಮನಸ್ಸು ಸುಲಭವಾಗಿ ಬಹಿರ್ಮುಖವಾಗುತ್ತದೆ. ವಿಶೇಷವಾಗಿ ಅದು ಏನನ್ನಾದರೂ ಕೇಳಿಸಿಕೊಂಡಾಗ ಅಥವಾ ನೋಡಿದಾಗ ಅಥವಾ ಸ್ಪರ್ಶಿಸಿದಾಗ. ಹಾಗಾಗಿ ಅದನ್ನು ನಿಗ್ರಹಿಸಿ. ನೀವು ನಿಮ್ಮ ಮನಸ್ಸನ್ನು 12 ಸೆಕೆಂಡುಗಳ ಕಾಲ ಏಕ ಬಿಂದುವಿನ ಮೇಲೆ ಕೇಂದ್ರೀಕರಿಸಿದರೆ ಆಗ ನೀವು ಒಂದು ಪ್ರಮಾಣದಷ್ಟು ಚಿತ್ತೈಕಾಗ್ರತೆಯನ್ನು ಗಳಿಸಿದ್ದೀರಿ. ನೀವು ನಿಮ್ಮ ಮನಸ್ಸನ್ನು ಏಕಬಿಂದುವಿನ ಮೇಲೆ 12 ಸಲ 12 ಸೆಕೆಂಡುಗಳಷ್ಟು ಕಾಲ, ಅಂದರೆ 144 ಸೆಕೆಂಡುಗಳ ಕಾಲ ಕೇಂದ್ರೀಕರಿಸಿದರೆ ನೀವು ಒಂದು ಪ್ರಮಾಣದಷ್ಟು ಧ್ಯಾನವನ್ನು ಪೂರ್ಣಗೊಳಿಸಿದಿರುವಿರಿ ಎಂದು ಅರ್ಥ.
ನಿಮ್ಮ ಕೈಲಾದಷ್ಟು ಹೊತ್ತು ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸಿ. ವಿಚಾರಗಳು, ಭಾವನೆಗಳು ಬಂದು ಹೋಗುತ್ತಿರಲು ಬಿಟ್ಟು ಬಿಡಿ. ಕ್ರಮೇಣ ಜಾಗೃತ ಮನಸ್ಸು ಶಾಂತವಾಗುತ್ತದೆ. ನಿಮ್ಮ ಮುಂದಿರುವ ಜ್ಯೋತಿಯ ಮೇಲೆ ಏಕಾಗ್ರ ದೃಷ್ಟಿ ಇರಲಿ. 1 ರಿಂದ 144 ಸೆಕೆಂಡುಗಳ ಟಿಕ್ ಟಿಕ್ ಶಬ್ದವನ್ನು ನೀವು ಕೇಳುವಿರಿ.